ನೋಡಿ, ಕೇದಾರ್ನಾಥ್ ದೇವಸ್ಥಾನ ಹಿಂದೆ ಹಿಮಾಲಯ ಪರ್ವತ ಕಾಣಿಸ್ತಾ ಇದೆ. ಬೆಳಗ್ಗೆಯಿಂದ ಮುಚ್ಕೊಂಡಿತ್ತು, ಬೆಳಗ್ಗೆಯಿಂದ ಇರಲಿಲ್ಲ, ಮಳೆ ಅಂದ್ಬಿಟ್ಟು ಈಗ ಮತ್ತೆ ಶುರುವಾಯಿತು. ದಾಲ್ ಚಾವಲ್ ತಗೊಂಡಿದ್ದು ₹200 ದಾಲ್ ಚಾವಲ್. ಒಂದು ದರ್ಶನದೇ ಡೌಟ್ ಆಗ್ತಾ ಇದೆ, ಅಷ್ಟೊಂದು ಜನ ಇದ್ದಾರೆ. ಸೊ ಹಾಗಾಗಿ ಭೀಮಶೀಲಕ್ಕೇನೆ ಮುಗಿಸಿ ನಮಸ್ಕಾರ ಮಾಡಿಕೊಂಡೆ. ನೀನು ನೋಡಿ, ದರ್ಶನಕ್ಕೆ ಎಲಿಪ್ಯಾಡಿಂದಾನೂ ಇದೆ ಹೆಚ್ಚು ಕಮ್ಮಿ ಲೈನ್ ದರ್ಶನಕ್ಕೆ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ. ನೋಡಿ, ನಾವು ಕೇದಾರ ಜ್ಯೋತಿರ್ಲಿಂಗದ ಹಿಂಭಾಗದಲ್ಲಿದ್ದೀವಿ. ಭೀಮಶಿಲಾ ನಮ್ಮ ಹಿಂದೆ ಇದೆ, ಅಲ್ಲಿಂದ ಬರುತ್ತೆ ಉಳ್ಕೊಂಡು. ಬಟ್ ಇಲ್ಲಿಂದ ಮುಂದೆ ಗಳ್ಳಾಡಲ್ಲ, ಅಂದ್ರೆ ಭೀಮನ ಶಕ್ತಿ ಅದಕ್ಕಿದೆ ಅಂತ ಹೇಳಿ ದೇವಸ್ಥಾನವನ್ನ ಕಾಪಾಡ್ಕೊಳ್ಳಿಕ್ಕೆ ಬಂದು ಕರೆಕ್ಟ್. ಸ್ನೇಹಿತರೆ, ಭಗವಂತ ಒಳಗಡೆ ಇರುವಂತದ್ದು. ಜೈ ಶ್ರೀ ಕೇದಾರ್. ಭಗವಂತ, ಮೊನ್ನೆ ಆಕ್ಸಿಡೆಂಟ್ ಆಯ್ತು ನೋಡಿ ಕೇದಾರಲ್ಲಿ, ಹಂಗೆ ನಿಂತಿದೆ. ಆಟೋ ತಂದ್ಬಿಟ್ರು ₹1200 1 ಲೀಟರ್ ಬಿಸಿನೀರು ತೊಗೊಂಡು ಹೋಗ್ಬೋದು. ಬ್ರಷ್ ಮಾಡೋಕ್ಕೂ ಆಗಲ್ಲ, ಯಾಕಂದ್ರೆ ಆ ತಣ್ಣೀರ್ನ ಮುಕ್ಳಿಸಿದ್ರೆ ಬಾಯಲ್ಲಿ ಹೆಂಗೆ ಅಂತೀರ ಅದನ್ನ ಹೇಳ್ಬಾರ್ದು. ಕೆಲವಾರೆಲ್ಲ ಹೇಳ್ಬಾರ್ದು, ಆ ಥರ ಎಲ್ಲ ಅನುಭವಗಳಾಗತ್ತೆ. ಇಸ್ಕೊಳ್ಳೆ ಸ್ಪೆಷಾಲಿಟಿ ₹50. 50 ನೋಡಿ, ಇದೆಲ್ಲ ದೇವಸ್ಥಾನಕ್ಕೆ ಹೋಗೋ ದಾರಿ. ನಂಗೊಂದು ಕೈ ತುತ್ತು ಹಿಂಗೆ ಗೊಜ್ಜೆ ಅವಲಕ್ಕಿ ಎಮರ್ಜೆನ್ಸಿಗೆ ಮಾಡ್ಕೊಂಡು ತಿನ್ನೋವಂಥದ್ದು. ಕಾಫಿ ಪ್ರಿಪ್ರೇಷನ್, ಬಿಸಿನೀರು ಮಾಡಿಕೊಂಡು ಕಾಫಿ ಪ್ರಿಪ್ರೇಷನ್. ನೋಡಿ, ಈ ಥರ ಎಲ್ಲ ಟೆಂಟ್ಗಳು, ಇಲ್ಲೇ ಟೆಂಟ್ಗಳಲ್ಲಿ ಸ್ಟೇ ಇರತ್ತೆ. ಸ್ಟವ್ ಕಡೆ ಕಮ್ಮಿ, ಅದು ಸ್ಟವ್ ಕಡೆ ಕಮ್ಮಿ. ಸ್ಟವ್ ಕಡೆಗೆ ಬಂದೇ ಇರು. ಮಾಮನು ನೋಡಿ, ಭಾರತದ ತುದಿಗೆ ಬಂದು ಇಲ್ಲಿ ಗೊಜ್ಜೆ ಅವಲಕ್ಕಿ ಮಾಡ್ಕೊತಾ ಇದ್ರು. ರೆಡಿ ಮಾಡ್ಕೊಂಡ್ ಬಂದಿದ್ರು, ನಿಮ್ಮಮ್ಮ ಮಾಡ್ಕೊಟ್ಟಿದ್ದ. ಆಯ್ತು, ನಿಮ್ಮಮ್ಮಗೊಂದು ಧನ್ಯವಾದ. ಇದು ಗೊಜ್ಜೆ ಅವಲಕ್ಕಿ ಕಲಸಿ ಹಂಗೆ ತಿನ್ನೋದು. ನೆನ್ಸಿಡ್ಬೇಕು ಒಂದು 5 ನಿಮಿಷ ಅಷ್ಟೇ. ಉಪ್ಪು, ಹುಳಿ, ಖಾರ. ನಾವು ಈ ತರ ರೆಡಿಮೇಡ್ ಫುಡ್ಸ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಗೊಜ್ಜೆ ಅವಲಕ್ಕಿ ತಿನ್ಕೊಂಡು ಅಲ್ಲಿ ವಿಚಾರಿಸ್ಲಿಕ್ಕೆ ಹೋಗಿದ್ದಾರೆ. ಏನು ಮುಚ್ಕೊಂಡಿದೆ ಅಲ್ಲೇನೆ ಹಿಮಾಲಯ ಪರ್ವತ ಇರೋವಂಥದ್ದು, ಅದ್ರ ಬುಡದಲ್ಲಿ ಸ್ವಾಮಿ ಇರೋವಂಥದ್ದು. ನೋಡಿ, ವೆದರ್ ಇಷ್ಟೊತ್ತಂಗೆ ಓಪನ್ ಇತ್ತು, ಯಾವಾಗ ಕ್ಲೋಸ್ ಆಗತ್ತೆ ಹಿಂಗೆಲ್ಲ ಫಾಗ್ ಎಲ್ಲ ಬಂದು, ಯಾವಾಗ ಮಳೆ ಬರುತ್ತೆ ಏನು ಗೊತ್ತಾಗಲ್ಲ. ಇಷ್ಟೋ ತನಕ ಬಿಸಿಲು ಎಲ್ಲ ಓಪನ್ ಆಗಿತ್ತು, ಈಗೆಲ್ಲ ತಿರ್ಗಾ ಕವರ್ ಆಗೋಯ್ತು. ಇಲ್ಲೆಲ್ಲ ವಾಶ್ರೂಮ್ ಗಲೀಜು ಅಂತ ಹೇಳಿ ನಾವು ಆ ಕಡೆ ಹೋಗಿದ್ವಿ. ಹಿಂಗೆ ಫಾಗ್ ಇದ್ರೆ ಅನುಕೂಲ ಆಗೋದು ಟಾಯ್ಲೆಟ್ ಹೋಗಕ್ಕೆ. ಮಾಮ, ಟೇಸ್ಟ್ ನೋಡಿ ಹೇಳಿ. ತಿಂದು ನೋಡ್ಬಿಟ್ಟು ಆಮೇಲೆ ಹೇಳ್ಬೇಕು. ಗೊಜ್ಜೆ ಅವಲಕ್ಕಿ ಸುಮ್ನೆ ಹೇಳ್ಬೇಡಿ ವಿಡಿಯೋಗೆ. ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟ್ ಆಗಿದೆ. ನಿಮ್ಗೆ ಇಷ್ಟ ಆಯ್ತಾ? ಕೊಡಪ್ಪ ನಂಗೊಂದು ಕೈ ತುತ್ತು. ಹಿಂಗೆ ಗೊಜ್ಜೆ ಅವಲಕ್ಕಿ ಎಮರ್ಜೆನ್ಸಿಗೆ ಮಾಡ್ಕೊಂಡು ತಿನ್ನೋವಂಥದ್ದು. ಸೇಮ್ ನಿಮ್ಗೆ ಉಪ್ಪು, ಖಾರ, ಹುಳಿ, ಅವಲಕ್ಕಿ ಪುಳಿಯೋಗರೆ ಇದ್ದಂಗೆ ಇರತ್ತೆ. ಇದು ರವೆನಾಗ ಮಾಡಿರೋದು, ಅವಲಕ್ಕಿನ ಮಾಡಿರೋದಂತ. ಸಕ್ಕತ್ತಾಗಿದೆ ಮಾತ್ರ. ರೆಸಿಪಿ ನಮ್ಮ ಅತ್ತೆಯವ್ರ ಕೈಯಲ್ಲಿ ಮಾಡಿಸ್ತೀನಿ ಒಂದ್ಸಾರಿ ವಿಡಿಯೋನ. ಸಕ್ಕತ್ತಾಗಿರತ್ತೆ. ನಾವು ಎಷ್ಟೊಂದು ಸಾರಿ ಮಾಡ್ಕೊಂಡು ತಿಂತೀವಿ ಟ್ರಾವೆಲಿಂಗಲ್ಲಿ. ನಾನು ಈ ಏನು ರೌಂಡ್ ನೆಕ್ ಟಿ ಶರ್ಟ್, ಫುಲ್ ಆಮ್ ಟಿ ಶರ್ಟ್ ಹಾಕೊಂಡಿದ್ದೀನಿ. ಇನ್ನು ಸಾಮಾನ್ಯವಾಗಿ ಕೋಲ್ಡ್ ಏರಿಯಾಗೆ ಹೋದಾಗ ಹಾಕೊಂಡು ತಿನ್ನಲ್ಲ, ತುಂಬ ಚಳಿ ಆದಾಗ ಈ ಥರ ಬಾಡಿ ವಾರ್ಮರ್ ಥರ ಯೂಸ್ ಮಾಡ್ತೀನಿ. ಇದನ್ನು ಇವಾಗ ಹಾಕೊಂಡಾಗ ನಾನು ಸ್ನಾನ ಮಾಡಿ ಏನನ್ಸಿದ್ದು ಅಂತ ಹೇಳಿದ್ರೆ, ಏನಕ್ಕಾದ್ರೂ ಹಾಕೊಂಡಪ್ಪ ಅಂದರೆ ವೆದರ್ ನಾರ್ಮಲ್ ಆಗಿತ್ತು, ಬಿಸಿಲಿತ್ತಲ್ಲ ಅಂತ. ಬಟ್ ಸೆಕೆಂಡ್ಸಲ್ಲಿ ಚಳಿ ಶುರು ಆಗೋಯ್ತು. ಈಗ ಜಾಕೆಟ್ ಹಾಕೊಬೇಕು ಅಂತ ಅನ್ನಿಸ್ತಾ ಇದೆ. 6:30 बजे में उस टाइम में भीड़ कम था। मेरा हो गया था। नहीं, कब गए थे लाइन में? कितना बजे? 6:30 बजे शाम को। अरे यार, मैं सुबह सोच रहा था। नहीं, हमने भी सुबह सोचा था। अभी का लाइन देख के तो दिमाग खराब हो रहा है। तो 6:30 बजे कल शाम में लाइन में थे। अभी दर्शन कब हुआ है? दर्शन हम कल शाम को 7 बजे कर लिए थे। आज तो फिर दोबारा दर्शन करने गए थे। हो गया दोबारा भी? और दोबारा बाहर से माथा मुठा टेक के आए। अच्छा, अभी 5 किलोमीटर का लंबी लाइन है क्या? तो लगभग मेरे ख्याल से 3-4 घंटे तो लगता है। नहीं,
आपको 7 से 8 घंटे लगेंगे। अरे यार, कोई स्पेशल दर्शन ऐसा कुछ है? पीछे जाके है VIP दर्शन, वहाँ से टिकट लोगे वो भी 2 घंटे जाएंगे, इतनी लंबी लाइन है उसकी। VIP की भी कितना VIP का कुछ रेट मालूम है क्या आपको? 55 रुपये। 55 5 जन के लिए। थैंक यू। कहाँ के आप? मैं पंजाब से, जलंधर। ಓಕೆ ಜೈ ಕೇದಾರ್. ನೋಡಿ ಡೋಲಿ ಅವ್ರ ಹತ್ರ ಮಾತಾಡಿದ್ರೆ ಅವರು ದೇವಸ್ಥಾನದವರೆಗೂ ತರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಮುಚ್ಚಿ ಹೋಗುತ್ತೆ. ಇಲ್ಲಿಂದ ಒಂದು 200-300 ಮೀಟ್ರು ಹಿಂದೆ ಇದೆ, 1.5 ಕಿಲೋಮೀಟರ್ ಹೋಗ್ಬೇಕು ಇನ್ನ ದೇವಸ್ಥಾನಕ್ಕೆ. ನೈ ಲಿಯೇ ಏನಾ ನೋಡಿ, ಇದೆಲ್ಲ ದೇವಸ್ಥಾನಕ್ಕೆ ಹೋಗೋ ದಾರಿ. ಎಲ್ಲ ಮುಚ್ಚೋಗಿದೆ, ಎಲ್ಲ ಜಾಕೆಟು, ಜರ್ಕಿನ್ನು, ಎಲ್ಲ ಛತ್ರಿಗಳಿಟ್ಕೊಂಡು. ಇಲ್ಲಿ ನಂದಿ ಬೇಸ್ ಕ್ಯಾಂಪ್ ಅಂತ ಹಾಕ್ಬಿಟ್ಟು ದೇವಸ್ಥಾನದಿಂದ ಇನ್ನೂ ಒಂದು ಕಿಲೋಮೀಟ್ರ್ ಇರಬೇಕು, 1.25 ಕಿಲೋಮೀಟ್ರು. ಇಲ್ಲಿ ಹಾಕೋರು ನೋಡಿ, ಟೆಂಟ್, ಗ್ರೌಂಡ್ ಬೆಡ್ಡು, ಕಾಮನ್ ಬಾತು. ಮೇಯಿಂದ ಜೂನ್ವರೆಗೂ 600 ವಿತ್ GST, ಜುಲೈಯಿಂದ ಆಗಸ್ಟ್ವರೆಗೂ 448 ವಿತ್ GST, ಸೆಪ್ಟೆಂಬರ್ ಟು ನವಂಬರು 560 ವಿತ್ GST. ಈ ರೇಟ್ ಇರುತ್ತೆ ಇಲ್ಲಿ ಪರ್ ಹೆಡ್. ಎಲ್ಲ ಈ ಕಚ್ಚರ್ ಮೇಲೆನೆ ಇದು ಬೇಲಿ, ಇದೆಲ್ಲ ಬೇಲಿಗಳನ್ನೆಲ್ಲ ಹಾಕೊಂಡು ಏನು ಬರಬೇಕಾದ್ರೂ ಬರಬೇಕು, ಇಲ್ಲ ಕಚ್ಚರ್ ಮೇಲೆ ಬರಬೇಕು. ಅದಕ್ಕೆ ರೇಟ್ ಜಾಸ್ತಿ ಇಲ್ಲೆಲ್ಲ. ತೀಸ್ಕೊಳ್ಳೆ ಸ್ಪೆಷಲ್ ಟೀ 50 ರೂಪಾಯಿದು, 50 30ಕ್ಕೆ ರೆಗ್ಯುಲರ್ ಟೀ. ಹೀಗೆ ಹೇಳಿ, ನಿಮ್ಮ ಟೇಸ್ಟ್ ಹೇಗಿದೆ? ಅಲ್ಲ, ಗಟ್ಟಿ ಮಾಡೋಣ ಹೇಳ್ದಂಗೆ. ಹಾಂ, ಸ್ಪೆಷಲ್ ಅಂದ್ರೆ ಇನ್ನೇನು ಮಾಡೋಣ ಮತ್ತೆ? ಅಲ್ಲ, स्पेशल ಅಂದ್ರೆ ಇನ್ನೇನಿದೆ इसमें? ಶುಂಠಿ. हाँ, गाढ़ा नहीं बनाया. 30 रुपए का चाय लग रहा है बोल रही है. ಅರ್ಧ ಲೀಟರ್ ಹಾಲಿಂದ ನಾನೇ ಕೊಟ್ಬಿಟ್ಟು ಮಾಡಿಸ್ಕೊಳ್ಬೋದಿತ್ತು. ಇಲ್ಲಿ ನಿಮಗೆ ಮೇಲೆ ಎಲ್ಲಾನು ಈ ಕುದುರೆಗಳ ಮೇಲೆ ಹೊತ್ಕೊಂಡು ಬರೋದ್ರಿಂದ ಸಿಕ್ಕಾಬಟ್ಟೆ ಕಾಸ್ಟ್ಲಿ. 30 ರೂಪಾಯಿ ತೊಗೊತಾರೆ ಟೀಗೆ. ಸ್ಪೆಷಲ್ ಟೀ ಕೇಳಿದ್ದು 50 ರೂಪಾಯಿ, ಅದು ಚೆನ್ನಾಗಿಲ್ವಂತೆ. ಆಮೇಲೆ ಸ್ನಾನಕ್ಕೆ ಒಂದು ಬಕೆಟ್ ಬಿಸಿನೀರಿಗೆ 100 ರೂಪಾಯಿ ಇತ್ತಂತೆ, ಇವತ್ತು 200 ತೊಗೊಳ್ತಾ ಇದ್ದಾರೆ. ಇಲ್ಲ, ಮಾಮ ಅಂದ್ರು ಈ ಕಡೆ ಎಲ್ಲ 100 ರೂಪಾಯಿ ಅಂತೆ, ಅವನೊಬ್ಬ ಮಾತ್ರ 200 ರೂಪಾಯಿ ತಗೋತಾ ಇದ್ದಾನೆ ಅಂತ ಕೇಳ್ಕೊಂಬಂದ್ರು ಮಾಮ. 100, 200 ನಾನು 400 ರೂಪಾಯಿ ಕೊಟ್ಟು ಇವ್ರು ಸ್ನಾನ ಮಾಡಿದ್ರು. ಅವಳು ನಮ್ಮ ಮನೆಯವಳು 200, ಇವರು 200 ರೂಪಾಯಿ ಕೊಟ್ಟು ಒಂದು ಮುಖ ತೊಳೆದ್ರು ಅಷ್ಟೇ ಸ್ವಾಮಿಗಳು. ಬ್ರಷ್ ಮಾಡೋಕ್ಕೂ ಆಗಲ್ಲ, ಯಾಕಂದ್ರೆ ಆ ತಣ್ಣೀರ್ನ ಮುಕ್ಳಿಸಿದ್ರೆ ಬಾಯಲ್ಲಿ ಹೆಂಗೆ ಅಂತೀರ, ಅದನ್ನ ಹೇಳ್ಬಾರ್ದು. ಕೆಲವಾರೆಲ್ಲ ಹೇಳ್ಬಾರ್ದು, ಆ ಥರ ಎಲ್ಲ ಅನುಭವಗಳಾಗತ್ತೆ. ಏನು ಮಾಡೋಕ್ಕಾಗಲ್ಲ, ದೇವ್ರ ದರ್ಶನಕ್ಕೆ ಬಂದಾಗ. ಅದಕ್ಕೆ ನಾನು ಈ ಸ್ಟಾರ್ಟಿಂಗ್ ಡೇಸಲ್ಲೇ ಬರಬೇಕು ಅಂತೇಳಿ ಡಿಸೈಡ್ ಮಾಡಿ. ಸಿಕ್ಕಾಪಟ್ಟೆ ಕರೋಡ್ ಅಂತ 7 ರಿಂದ 8 ಅವರ್ ಅಂತ ತಕ್ಷಣ ಗೊತ್ತಿಲ್ಲ. 5,500 ಟಿಕೆಟ್ ತೊಗೊಂಡ್ರು ರಾತ್ರಿ ಎಷ್ಟೊತ್ತಿಗೆ ಹೇಳಿದ್ದು? 12 ಗಂಟೆಗೆ 10 ಗಂಟೆ ಮೇಲೆ ಒಟ್ಟಿನಲ್ಲಿ ದರ್ಶನ. 5,500 ಟಿಕೆಟ್ ತೊಗೊಂಡ್ರು. ಇನ್ನು ಕುದುರೆಯಲ್ಲಿ ನಡ್ಕೊಂಡು ಬರೋದು ಏನಾಗುತ್ತೆ ಅಂತ ಹೇಳಿದ್ರೆ, ಬರೀ ಈ ಕುದುರೆದೇ ಗಲೀಜು, ಜಿರ್ಕು, ಆಮೇಲೆ ಅವ್ರ ಮೇಲ್ಮೇಲೆ ಬರ್ತಾರೆ. ಅಭಿ ದರ್ಶನ್ ಕೇಳಿ ಹೇಗೆ ಈಗ ಅದೊಂದು ಹಿಂಸೆ. ಆಮೇಲೆ ಮೇಲ್ಮೇಲೆ ಬರ್ತಾರೆ, ಅವು ಬಿಟ್ಬಿಟ್ಟಿರ್ತಾರೆ, ಒಂದೊಂದೇ ಬರ್ತವೆ, ಹೆಂಗ್ ಆರ್ತವೆ, ಗಲೀಜು, ಬಟ್ಟೆ ಬರೀಲ್ಲ ಗಲೀಜು ಆಗ್ಬಿಡತ್ತೆ. ಸೊ ಪ್ರಿಫರಬಲಿ ಡೆಲಿ ಪ್ಯಾಡಲ್ ಬನ್ನಿ, ಇಲ್ಲ ಓಪನ್ ಆದ ವಸ್ತ್ರಲ್ಲಿ ಬನ್ನಿ, ಜನ ಕಮ್ಮಿ ಇರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಕುದುರೆಲ್ಲ ಹತ್ತು ಬನ್ನಿ. ನಾವು ಇದು ಇಲ್ಲಿನ ವಾತಾವರಣ. ಏನಾದರೂ ಇದ್ದರೆ ಇನ್ನೊಂದಷ್ಟು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಬನ್ನಿ, ಟೀ ಕುಡಿದು ನಮ್ಮ ಜರ್ನಿನ ಭಗವಂತನ ಹತ್ರಕ್ಕೆ ಕರ್ಕೊಂಡು ಹೋಗ್ತೀನಿ. ಭೀಮಶಿಲ ಭಗವಂತ ಒಳಗಡೆ ಅಂತೂ ನನಗಂತೂ ಡೌಟು. ಆಚೆ ಕಡೆಯಿಂದನೇ ಭಗವಂತ ನಿನ್ನ ದರ್ಶನ ಕೊಟ್ಟರೆ ಕೊಡು, ಇಲ್ಲಾಂದ್ರೆ ಆಚೆಯಿಂದ ಕೈ ಮುಗಿತೀನಿ ಅಂತ ಹೇಳಿ ನೆಕ್ಸ್ಟ್ ಇಯರ್ ಬರ್ತೀನಿ ಅಂದ್ಕೊಂಡು ಬಂದ್ಬಿಡ್ತೀನಿ. ನಡೀರುವಣ ದೇವಸ್ಥಾನ ಅಂತ. ಇಲ್ಲಿ ವಾದ ನಡೀತಾ ಇದೆ. ಇಲ್ಲೆಲ್ಲ ಇನ್ನೊಂದೇನು ಹಿಂಸೆ ಅಂತ ಹೇಳಿದ್ರೆ, ಈ ಕುದುರೆ ಮತ್ತು ಈ ಡೋಲಿ ಅವರೆಲ್ಲ ಏನು ಮಾಡ್ತಾರೆ, ಅಲ್ಲಿ ತನಕ ಕರ್ಕೊಂಡು ಹೋಗ್ತೀವಿ ಅಂತಾರೆ, ಇನ್ನೂ ತುಂಬ ದೂರ ಇದ್ದಂಗೆ ಬಿಟ್ಬಿಡ್ತಾರೆ. ಇದು ಸಮಸ್ಯೆ ನೋಡಿ. ಅವ್ರನ್ನ ಇಲ್ಲೇ ಇಳಿಸ್ತಾ ಇದಾರಂತೆ, ಅವ್ರು ವಾದ ಮಾಡ್ತಾ ಇದ್ದಾರೆ. ಕರೆಕ್ಟಾಗಿ ತೊಗೊಂಡೋಗಿ ಪಾಯಿಂಟಿಗೆ ಬಿಟ್ಬಿಟ್ರೆ ಪರವಾಗಿಲ್ಲ. ಇದು ಇಲ್ಲಿಂದ ಇಲ್ಲಿಗೆ 1.5 ಕಿಲೋಮೀಟ್ರಿಗೆ ಕುದುರೆನೂ ಅಲ್ಲೆಲ್ಲ ತನಕ ಬಿಡ್ತೀನಿ ಅಂತ ಕರ್ಕೊಂಡು ಹೋದಂತೆ, ಅಲ್ಲೇ ಇಳಿಸ್ಬಿಟ್ಟಂತೆ, ಇದೇ ಲಾಸ್ಟು ಅಂತ ನೋಡಿ. ಇದೆ 10 ರೂಪಾಯಿ 12 ರೂಪಾಯಿ ಬಿಸಿನೀರು, 12 ರೂಪಾಯಿ ತೊಗೊಂತಾರೆ. 10 ರೂಪಾಯಿ ಪ್ಲಸ್ 18% GST ಬಿಸಿನೀರಿಗೆ. ಬಾಟ್ಲು ತಂದುಬಿಟ್ರು 12 ರೂಪಾಯಿ 1 ಲೀಟ್ರ್ ಬಿಸಿನೀರು ತೊಗೊಂಡು ಹೋಗ್ಬೋದು.
ಉದ್ದಕ್ಕೂ ಸಿಗತ್ತೆ ಈ ಥರ. ಅಂದರೆ ಮೇಲೆ ಕೆಳಗಡೆ ಹತ್ತಬೇಕಾದ್ರೆ ಏನು ಸಿಕ್ಕಲ್ಲ, ಮೇಲೆ ಬಂದ ಮೇಲೆ. ಎಷ್ಟು ದೂರ ಆಗುತ್ತೆ ದೇವಸ್ಥಾನ? ಏನಿದು ಬೋರ್ಡ್ ಇದು? ಶ್ರೀ ಕೇದಾರ್ನಾಥ್ ಮಂದಿರ್ ದೇವಸ್ಥಾನದ್ದೇ ಆರ್ಚು. ನೋಡೋಣ ನಡೀರಿ. ಏನು ಜನ ಯಪ್ಪ ನೋಡಿ, ಇಲ್ಲೊಂದು ಕೊಳ ಯಾವುದೋ ಇದೆ, ಅಲ್ಲಲ್ಲೇ ಟೆಂಟ್ಗಳು ಹಾಕಿದ್ದಾರೆ. ಇನ್ನು ಸಿಕ್ಕಾಪಟ್ಟೆ ದೂರ ಹೋಗ್ಬೇಕು ದೇವಸ್ಥಾನಕ್ಕೆ, ಅರ್ಧ ಕಿಲೋಮೀಟ್ರ್ ಇದೆ. ಏನೇ ಗಾಬಿದು? ಯಾವ ಕಡೆ ದೇವಸ್ಥಾನ? ಕೆಳಗಡೆ ಇರಬೇಕು. ಇಲ್ಲಿ ಹೆಲಿಪ್ಯಾಡ್ ಹತ್ರ, ಹೆಲಿಪ್ಯಾಡಲ್ಲಿ ಬಂದರೆ ದೇವಸ್ಥಾನಕ್ಕೆ ಬರೋಕ್ಕೆ ಸಲೀಸು. ನೋಡಿ, ಹೆಲಿಪ್ಯಾಡಲ್ಲಿ ಬಂದರೆ ಹೆಲಿಕಾಪ್ಟ್ರಲ್ಲಿ ಹತ್ರ ಆಗತ್ತೆ. ಇಲ್ಲಿ ಮೊನ್ನೆ ಆಕ್ಸಿಡೆಂಟ್ ಆಯ್ತು ನೋಡಿ ಕೇದಾರಲ್ಲಿ, ಹಂಗೆ ನಿಂತಿದ್ದಾರೆ, ಇಲ್ಲೇ ಕವರ್ ಮಾಡಿ ನಿಲ್ಸಿದ್ದಾರೆ, ಮುರಿದೋಗಿದೆ ಹಿಂದೆ. ಇಲ್ಲಿಂದ ಹೆಲಿಪ್ಯಾಡಿಂದ ತುಂಬ ಹತ್ರ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ, ಅದು ಹೇಳ್ತೀನಿ ಬನ್ನಿ ಎಷ್ಟು ದೂರ ಆಗುತ್ತೆ ದೇವಸ್ಥಾನ. ನೋಡಿ, ಇಲ್ಲಿ ಹೆಲಿಪ್ಯಾಡ್ ಇದೆ, 300 ಮೀಟ್ರಲ್ಲಿ ದೇವಸ್ಥಾನ ಇದೆ. ಅಲ್ಲಿ ಮೇಲ್ಗಡೆ ಇದೇನು ಕಾಣಿಸ್ತಾ ಇದೆ, ಇದೇ ಭೈರವ್ ಬಾಬಾ ಇರೋವಂಥದ್ದು, ಇಲ್ಲಿನ ಕ್ಷೇತ್ರ ರಕ್ಷಕ. ನೋಡಿ, ಒಟ್ಟು 4 ಹೆಲಿಪ್ಯಾಡ್ಗಳಿದೆ. ವಾತಾವರಣ ಎಲ್ಲ ಫುಲ್ಲು ಮೋಡ, ಮಳೆ ಆದ್ರಿಂದ ನಿಲ್ಲಿಸಿದ್ದಾರೆ. ಇವರೆಲ್ಲ ಬುಕಿಂಗ್ ಮಾಡಿರೋರೆಲ್ಲ ಕಾಯ್ಕೊಂಡು ನಿಂತಿದ್ದಾರೆ ವೆದರ್ ಸರಿ ಹೋಗ್ಲಿ ಅಂತ ಹೇಳಿ. ನೋಡಿ, ದರ್ಶನಕ್ಕೆ ಲೈನು ಇನ್ನು 300-400 ಮೀಟ್ರ್ ಇದೆ, ಅವಾಗೇ ಲೈನ್ ಇದೆ ದರ್ಶನಕ್ಕೆ. ಅದು 2 ಡಬಲ್ ಲೈನು. ನೋಡ್ರಿ ಲೈನ್, ನೋಡ್ರಿ ಲೈನ್ ಅಲ್ಲಿಂದ ಬಿಡ್ತಾವನ, ಅಲ್ಲಿಂದ. ಏನೆಲ್ಲ ಮಳೆಯಲ್ಲಿ ರೈನ್ ಕೋಟ್ಗಳು ಹಾಕ್ಕೊಂಡು ದರ್ಶನ ಮಾಡೋ ಅಷ್ಟೊತ್ತಿಗೆ ಭಗವಂತ. ಇನ್ನು ನೋಡಿ, ದರ್ಶನಕ್ಕೆ ಹೆಲಿಪ್ಯಾಡಿಂದನೂ ಇದೆ ಹೆಚ್ಚು ಕಮ್ಮಿ ಲೈನ್ ದರ್ಶನಕ್ಕೆ. ಹಂಗೆ ಬರ್ತಾರೆ. ನಾವು ಇಲ್ಲಿಂದ ಹತ್ತೋಗೋಣ ನಡೀರಿ, ದೇವಸ್ಥಾನ ನೋಡೋಣ. ನೋಡಿ, ಅಲ್ಲಿದೆ ದೇವಸ್ಥಾನ. ಇಲ್ಲೆಲ್ಲ ಏನೋ ಸ್ಟ್ರಕ್ಚರ್ಸ್ ಇದೆ, ರೂಮು ಅದು ಇದು ಎಲ್ಲ ಬ್ಲಾಗ್ಸಲ್ಲಿ ಬರೀ ದೇವಸ್ಥಾನ ಅಷ್ಟು ನೋಡ್ತೀರಾ. ಇದರಲ್ಲಿ ಎಷ್ಟೆಲ್ಲ ಸಾಧ್ಯಗಳು ಇನ್ಫಾರ್ಮೇಷನ್ನು ಕೊಡಲಿಕ್ಕೆ ಅಷ್ಟು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಈ ದೇವಸ್ಥಾನದ ಹತ್ತತ್ರನೂ ತುಂಬ ರೆಸ್ಟೋರೆಂಟ್ಸು, ಪಂಜಾಬಿ ಶೈಲಿ, ತಿರ್ಗಾ ಇಲ್ಲೇನಾದ್ರು ಎಮರ್ಜೆನ್ಸಿಗೆ ಏನಾಗಬೇಕಂದ್ರೆ ಮೊಬೈಲ್ ಅಕ್ಸೆಸರೀಸು ಪ್ರತಿಯೊಂದು ಸಿಗತ್ತೆ. ಜೈ ಶ್ರೀ ಕೇದಾರ್ ಭಗವಂತ. ಸಿದ್ಧ ನೋಡಿ ಭಗವಂತ ಪಾಂಡವರಿಗೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಭಗವಂತ ಸ್ವಯಂ ಬಂದು ಪಾಂಡವರಿಗೆ ಸ್ವರ್ಗದ ದಾರಿ ತೋರಿಸಿದಂಥ ಸ್ಥಳ. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರ್ತಕ್ಕಂಥ ಕೇದಾರ ಕ್ಷೇತ್ರ. 12ರಿಂದ 2 ಗಂಟೆವರೆಗೂ ಕ್ಲೋಸು ದೇವಸ್ಥಾನ. ನೋಡಿ ಲೈನ್, ಅಲ್ಲಿಂದ ನಿಂತಿರೋರು ಇಲ್ಲೆಲ್ಲ ಬರ್ತಾರೆ. ಜನ ನೋಡಿ, ಜನ ಲೈನಲ್ಲಿ ಇವರೆಲ್ಲ ಎಷ್ಟೊತ್ತಾಯ್ತೋ ನಿಂತು. 7-8 ಅವರ್ ಅಂತೂ ಬೇಕು ದರ್ಶನಕ್ಕೆ. ಸ್ನೇಹಿತರೆ, ಭಗವಂತ ಒಳಗಡೆ ಇರುವಂಥದ್ದು. ಇಲ್ಲಿ ಹಿಂದೆ ಭೀಮಶಿಲಾ ಅಂತ ತೋರಿಸ್ತೀನಿ. ಇದೆ ಭೀಮಶಿಲಾ ಅಂದರೆ 2013ರಲ್ಲಿ 2013ರಲ್ಲಿ ಕ್ಲೌಡ್ ಬರ್ಸ್ಟ್ ಆಯಿತು. ಅವಾಗ ದೇವಸ್ಥಾನಕ್ಕೆ ಅಡ್ಡಲಾಗಿ ಬಂದು ದೇವಸ್ಥಾನನ ಕಾಪಾಡಿಕೊಂಡಂಥ ಒಂದು ಸ್ಥಳ ನೋಡಿ. 2013ರಲ್ಲಿ ಅಲ್ಲಿ ಕ್ಲೌಡ್ ಬರ್ಸ್ಟ್ ಆಗತ್ತೆ. ಏನು ಬರುತ್ತೆ ನೀರು, ಒಂದು ಸಖತ್ತಾಗಿ ಬಂದ್ಬಿಡುತ್ತೆ. ಅದು 6,000 ಜನ ಸಾಯ್ತಾರೆ. ನಿಮಗೆ ಆ ವಿಡಿಯೋ ಇಂಟರ್ನೆಟ್ಟಲ್ಲೆಲ್ಲ ಸಿಗತ್ತೆ. ಅವಾಗ ಈ ದೇವಸ್ಥಾನನ ಮೇಲಿಂದ ಉಳ್ಕೊಂಬಂದು ಕಾಪಾಡ್ಕೊಂಡಿದ್ದು ಇದೇ ಭೀಮಶಿಲಾ. ನೋಡಿ ದೇವಸ್ಥಾನಕ್ಕೆ ಹೆಂಗೆ ಅಡ್ಲಾಗಿ ನಿಂತಿದೆ. ಇವತ್ತು ಹೇಳ್ತಾರೆ ಇವೆಲ್ಲ ಕಲಿಯುಗದಲ್ಲಿ ಇವೆಲ್ಲ ನಂಬಕ್ಕಾಗತ್ತಾ ಅಂತ. ನೋಡಿ
ಹೇಗೆ ನಿಂತಿದೆ ನೋಡಿ. ಅದು ನೀರನ್ನ ಆ ಕಡೆ ಈ ಕಡೆ ಡೈವರ್ಟ್ ಮಾಡಿ ಅಂತ ನೀರು ಅಲ್ಲಿಂದ ತಳ್ಕೊಂಬಂತು. ಬಟ್ ಇಲ್ಲಿ ಕೂತ್ಕೊಂಡ್ಮೇಲೆ ಆ ನೀರು ಕೈಲಿ ಇದನ್ನು ತಳ್ಳಕ್ಕಾಗಿಲ್ಲ. ಇದೆ ಭೀಮಶಿಲ. ಬರ್ದಿದ್ದಾರೆ ನೋಡಿ ಹಿಂದಿನಲ್ಲಿ ಭೀಮಶಿಲ. ಆಮೇಲೆ ಇದಕ್ಕೆ ಭೀಮಶಿಲ ಅಂತ ಹೆಸರು ಬರ್ಲಿಕ್ಕೆ ಇನ್ನೊಂದು ಕಾರಣ ಇದೆ. ಪಾಂಡವರಿಗೆ ಏನು ಭಗವಂತ ಇಲ್ಲಿಂದ ಸ್ವರ್ಗಕ್ಕೆ ದಾರಿ ತೋರಿಸಿದ್ರು, ಇದನ್ನ ಪಾಂಡವರು ನಿರ್ಮಿಸಿದ್ದು ಅಂತ ಕೂಡ ಹೇಳಲಾಗತ್ತೆ. ಭೀಮ ಈ ದೇವಸ್ಥಾನದ ರಕ್ಷಣೆಗೆ ಯಾವಾಗ್ಲೂ ನಿಂತಿದ್ದ. ಹಾಗಾಗಿ ಭೀಮನೇ ಸ್ವತಃ ಬಂದು ನಿಂತಿರುವಂಥದ್ದು. ಅದಕ್ಕೆ ಇದನ್ನ ಭೀಮಶಿಲಾ ಅಂತ ಹೇಳಿ ಹೆಸರಿಡಲಾಗಿದೆ ಅಂತ ಕೂಡ ಹೇಳಲಾಗತ್ತೆ. ನೋಡಿ, ನಾವು ಕೇದಾರ ಜ್ಯೋತಿರ್ಲಿಂಗದ ಹಿಂಭಾಗದಲ್ಲಿದ್ದೀವಿ. ಭೀಮಶಿಲಾ ನಮ್ಮ ಹಿಂದೆ ಇದೆ. ಈ ಭೀಮಶಿಲದಿಂದ ಈ ಕಡೆ ಒಂದು ಹಾರ್ಡ್ಲಿ 100-150 ಮೀಟರ್ ಹೋದ್ರೆ ಆದಿಗುರು ಶಂಕರಾಚಾರ್ಯರ ಪ್ರತಿಮೆಯನ್ನ ಮಾಡಲಾಗಿದೆ. ಅಂದ್ರೆ ಏನು ಜ್ಯೋತಿರ್ಲಿಂಗಗಳಿತ್ತು, 12 ಜ್ಯೋತಿರ್ಲಿಂಗಗಳನ್ನ ಅವರೇ ತೋರಿಸ್ಕೊಟ್ಟಿದ್ದು, ಪೂಜೆ ಮಾಡಲಿಕ್ಕೆ ಪ್ರತಿಷ್ಠಾಪನೆ ಮಾಡಿ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದು. ಹಾಗಾಗಿ ಮೋದಿ ಅವರು ಇಲ್ಲಿ ಬಂದು ಒಂದು ಅವ್ರ ಸ್ಟ್ಯಾಚ್ಯೂನ ಇನಾಗ್ರೇಟ್ ಕೂಡ ಮಾಡಿದ್ದಾರೆ. ಇಲ್ಲಿ ನನ್ನ ಹಿಂದೆ ಕಾಣ್ತಾ ಇರೋದೇ ಭೀಮಶಿಲಾ. ಈ ಭೀಮಶಿಲಾನ ನಾನು ಆಗ್ಲೇ ಕೂಡ ಹೇಳ್ದೆ, ಇದನ್ನ ಪಾಂಡವರು ನಿರ್ಮಿಸ್ತಾರೆ ದೇವಸ್ಥಾನ. ಪಾಂಡವರಿಗೆ ಇಲ್ಲಿಂದ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ದಾರಿ ಕೊಟ್ಟಂತ ಭಗವಂತ ಸ್ವಯಂಭೂವಾಗಿ ಬಂದು ನೆಲೆಸಿರ್ತಕ್ಕಂಥ ಒಂದು ಜ್ಯೋತಿರ್ಲಿಂಗ ಇದು. ಪಾಂಡವರಿಗೆ ಸ್ವರ್ಗದ ದಾರಿ ಕೊಟ್ಟಾದ್ಮೇಲೆ ಪಾಂಡವರು ನಿರ್ಮಿಸಿರ್ತಾರೆ ಈ ದೇವಸ್ಥಾನ ಅಂತ ಹೇಳಲಾಗತ್ತೆ. ಹಾಗೆ ಭೀಮ ಕೂಡ ಈ ದೇವಸ್ಥಾನ ನಾನು ಕಾಪಾಡ್ಕೊಂತೀನಿ ಅಂತ ಕೂಡ ಹೇಳಿರ್ತಾನೆ. ಭೀಮ ಸುಮಾರು ಇದು ಸಾವಿರಾರು ವರ್ಷಗಳಿಂದ ಯಾರಿಗೂ ಗೊತ್ತಿರಲಿಲ್ಲ. ಎಲ್ಲ ಹಿಮದಲ್ಲಿ ಹುದುಗೋಗಿತ್ತು. ಕೊನೆಗೆ ಇದು ಎಕ್ಸ್ಪ್ಲೋರ್ ಆಗತ್ತೆ. ಇದು ಕೊನೆಗೆ 2013ರಲ್ಲಿ ಏನಾಗತ್ತೆ, ಈ ಕ್ಲೌಡ್ ಬರ್ಸ್ಟ್ ಅಂತ ಹೇಳಿ ಪ್ರವಾಹ ಏನ್ ಬರುತ್ತೆ ಮೇಲಿಂದ ತೋರಿಸ್ತೀನಿ ನಾನು. ಅಲ್ಲಿಂದ ಬಂದಂತ ನೀರು 2013ರಲ್ಲಿ 6,000 ಜನದ ಪ್ರಾಣವನ್ನ ಕಿತ್ಕೊಳ್ಳುತ್ತೆ. ಸುಮಾರು ಸಾಕಷ್ಟು ಹಾನಿ ಆಗತ್ತೆ, ಆಸ್ತಿ ಪಾಸ್ತಿ ಎಲ್ಲ. ಆದ್ರೆ ಈ ಕಲ್ಲು ಬಂದು ನಿಂತ್ಕೊಂಡು, ಇದನ್ನ ಕಲ್ಲು ಅಂತಂದ್ರೂ ತಪ್ಪಾಗತ್ತೆ, ಭಗವಂತನ ಸೃಷ್ಟಿ ಇದು. ಅಲ್ಲಿಂದ ಬರತ್ತೆ ಉಳ್ಕೊಂಡು, ಬಟ್ ಇಲ್ಲಿಂದ ಮುಂದೆ ಅಳ್ಳಾಡಲ್ಲ. ಅಂದ್ರೆ ಭೀಮನ ಶಕ್ತಿ ಅದಕ್ಕಿದೆ ಅಂತ ಹೇಳಿ ದೇವಸ್ಥಾನವನ್ನ ಕಾಪಾಡ್ಕೊಳ್ಳಿಕ್ಕೆ ಬಂದು ಕರೆಕ್ಟ್ ಹೆಂಗ್ ನಿಂತಿದೆ ಗೊತ್ತಾ? ಯಾರಾದ್ರೂ JCB ತಗೊಂಡು ಕ್ರೇನ್ ತಗೊಂಡು ನಿಲ್ಸಿದಾರನೋ ಅನ್ಬೇಕು. ಇವತ್ತು ಕಲಿಯುಗದಲ್ಲಿ ಇವೆಲ್ಲ ನಂಬೇಕಾ ಅನ್ನೋರ್ಗೆ ಇದೆಲ್ಲ ಒಂದು ದೊಡ್ಡ ಕ್ವಶನ್ ಮಾರ್ಕ್. ಸಿಕ್ಕಾಪಟ್ಟೆ ಜನ, ಸಿಕ್ಕಾಪಟ್ಟೆ ಕ್ರೌಡು. ಹಂಗಾಗಿ ಒಳಗಡೆ ಅಂತೂ ರುದ್ರಾಕ್ಷಿನ ಮುಟ್ಸ್ಲಿಕ್ಕೆ ಆಗಲ್ಲ. ದರ್ಶನದೇ ಡೌಟ್ ಆಗ್ತಾ ಇದೆ, ಅಷ್ಟೊಂದು ಜನ ಇದ್ದಾರೆ. ಸೊ ಹಾಗಾಗಿ ಭೀಮಶಿಲಕ್ಕೇನೆ ಮುಟ್ಸಿ ನಮಸ್ಕಾರ ಮಾಡಿಕೊಂಡೆ. ಆ ಭೀಮಶಿಲಾ ಆ ಭಗವಂತನ ಕಾಪಾಡ್ದಂಗೆ ನನ್ನೂ ಕಾಪಾಡಲಿ, ನನ್ನೆಲ್ಲ ಸ್ನೇಹಿತರನ್ನು ಕಾಪಾಡಲಿ ಅಂತ ಹೇಳಿ, ನನ್ನೆಲ್ಲ ಕುಟುಂಬಗಳನ್ನು ಕಾಪಾಡಲಿ ಅಂತ ಹೇಳಿ. ನೋಡಿ, ಇವರು ಇಲ್ಲೊಬ್ರು ಇವಾಗ ನಾವು ಹತ್ಲಿಕ್ಕೇನೆ ಒದ್ದಾಡ್ಬಿಟ್ವಿ. ಈ ಪುಣ್ಯಾತ್ಮ ಮಂಡಿಲ್ ಬಂದು ದರ್ಶನ ಮಾಡಿದ್ದು ಇಲ್ಲೇ ಇದ್ದಾರೆ. बाबा नमस्कार, जय केदार। कहाँ से हैं आप? ಮಾತಾಡಲ್ಲ ಅವರು. ಕನ್ನಡ ಬರುತ್ತಾ? ಇಲ್ಲಿದೆ ಶ್ರೀ ಆದಿಗುರು ಶಂಕರಾಚಾರ್ಯ ಸಮಾಧಿ ಅಂತ. ಇವತ್ತು ನಮ್ಮ ಹಿಂದೂ ಧರ್ಮ, ನಮ್ಮ ಸನಾತನ ಧರ್ಮ ಏನಾದರೂ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಈ ಭಗವಂತನಿಂದಾನೆ. ನೋಡಿ, ಕೆಳಗಡೆ ಹೋಗ್ಲಿಕ್ಕೆ ಜಾಗ ಇದೆ. ಫುಲ್ಲು ಸರ್ಕಲ್ ಮಾಡಿಕೊಂಡು ಒಳಗಡೆ ಹೋಗುವಂಥದ್ದು. ಇನ್ನ ಕೆಲಸ ನಡೀತಾ ಇದೆ. ಇಲ್ಲಿ ರೌಂಡ್ ಹಾಕೊಂಡು ಒಳಗಡೆ ಹೋಗುವಂಥದ್ದು. ನೋಡಿ, ಆದಿಗುರು ಶಂಕರಾಚಾರ್ಯರ ದರ್ಶನ. ಕೇದಾರನಾಥ್ನ ದೇವಸ್ಥಾನದ ಹಿಂಭಾಗದಲ್ಲೇ ಇರುವಂಥದ್ದು. ಸಖತ್ತಾಗಿ ಮಾಡಿದ್ದಾರೆ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಅಂತ ಹೇಳಿ 12 ಜ್ಯೋತಿರ್ಲಿಂಗಗಳು ಎಲ್ಲಿದೆ ಅಂತ ಹೇಳಿ ತೋರಿಸ್ಕೊಟ್ಟಂತ ಭಗವಂತ ಪುಣ್ಯಾತ್ಮ ಇಲ್ಲಿರುವಂಥದ್ದು. ಇವತ್ತೇನಾದ್ರೂ ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಈ ಭಗವಂತನಿಂದಾನೆ. ನೋಡಿ, ಇಲ್ಲಿ ದೇವಸ್ಥಾನ ಇದ್ರೆ ಅಲ್ಲಿ ಮೇಲ್ಗಡೆ ಇಲ್ಲೇನಿದೆ ಅಲ್ಲೇ ಭೈರವ ಬಾಬಾ ಇರುವಂಥದ್ದು, ಕ್ಷೇತ್ರ ರಕ್ಷಕ ಅಂತ ಹೇಳಿ. ಸುತ್ತ ನೋಡಿ
ಫುಲ್ ತುಂಬೋಗ್ಬಿಡ್ತದೆ ಹಿಮ ಬಂದರೆ. ಇಲ್ಲಿ ಕೇದಾರ್ನಾಥ್ ಹಿಂಭಾಗ ಅಲ್ಲೇನು ಕಾಣಿಸ್ತಾ ಇದೆ, ಬೆಟ್ಟ ಪೂರ್ತಿ ಹಿಮದಲ್ಲಿ ತುಂಬೋಗಿದೆ. ಬಟ್ ಮೋಡ ಮುಚ್ಕೊಂಡಿದೆ. ಬೆಳಿಗ್ಗೆ ಕಾಣಿಸ್ತಾ ಇತ್ತು, ಅಲ್ಲಿ ಬಿಸಿಲಿದೆ, ಇಲ್ಲಿ ಬಿಸಿಲಿಲ್ಲ. ಬಿಸಿಲಿದ್ರೆ ಸಖತ್ತಾಗಿ ಕಾಣೋದು. ನೋಡಿ ಈಗ ದರ್ಶನಕ್ಕೆ ಬಿಡ್ತಾ ಇದಾರೆ. हेलो कृपया ध्यान दीजिए, मोतिहारी बिहार के रहने वाले ನೋಡಿ ಕೇದಾರ್ನಾಥ್ ದೇವಸ್ಥಾನ ಹಿಂದೆ ಹಿಮಾಲಯ ಪರ್ವತ ಕಾಣಿಸ್ತಾ ಇದೆ. ಬೆಳಗ್ಗೆಯಿಂದ ಮುಚ್ಕೊಂಡಿತ್ತು, ಈಗ ಬಿಸಿಲು ಬಂತು. ಇಲ್ಲಿ ದೇವಸ್ಥಾನದ ಹತ್ರನೇ ಹೋಟೆಲ್ ಇದೆ. ದಾಲ್ ಚಾವಲ್ ತಗೊಂಡಿದ್ದು 200 ರೂಪಾಯಿ ದಾಲ್ ಚಾವಲ್. ಒಂದು ದಾಲ್ 200 ರೂಪಾಯಿ. ರೋಟಿ ಬಿಡಿ ನಾರ್ಮಲ್ ಆಗಿದೆ. ಚೋಲೆ ಭಟೂರೆ 150. 150 ರೂಪಾಯಿ ಚೋಲೆ ಭಟೂರೆ. ನೀರಿನ ಬಾಟ್ಲು, ಬಿಸ್ಲರಿ ಬಾಟ್ಲು 100 ರೂಪಾಯಿ. ನೆನ್ನೆ ಅದ್ಯಾವುದೋ ಮೊಸರು ತಗೊಂಡೆ 22 ರೂಪಾಯಿ ಮೊಸರು 80 ರೂಪಾಯಿ. ಏನು ಮಾಡ್ಲಿಕ್ಕಾಗಲ್ಲ. ಮಾಮ 4 ಇಡ್ಲಿ ಇತ್ತು, ಪಡ್ಡಿದಂಗಿತ್ತು. ಆ ಇಡ್ಲಿ ಏನು ನಮ್ಮ ಥರ ಬರಲ್ಲ. 200 ರೂಪಾಯಿ ಇಡ್ಲಿ. क्या बोलना था बोलो. हो क्या बोलना है बोलो. अरे यार क्या बोलना है बोलो. ನೋಡಿ ಇಲ್ಲಿ ಬೇಸ್ ಕ್ಯಾಂಪಲ್ಲಿ ಸ್ವಾಮಿ ವಿವೇಕಾನಂದ ಚಾರಿಟಬಲ್ ಹಾಸ್ಪಿಟಲ್ ಶ್ರೀ ಕೇದಾರ್ ಧಾಮ್ ಆಲ್ ಸರ್ವಿಸಸ್ ಆರ್ ಟೋಟಲಿ ಫ್ರೀ. ಬೆಳಗ್ಗೆಯಿಂದ ಇರಲಿಲ್ಲ ಮಳೆ ಅಂದ್ಬಿಟ್ಟು, ಈಗ ಮತ್ತೆ ಶುರುವಾಯಿತು.